ಅದೇ 60 ಕೋಟಿ ಇದ್ದಿದ್ರೆ 3 ವರ್ಷಕ್ಕೆ ಇವತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುತ್ತಾ ಇದ್ದಾರಲ್ಲ, ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ, ಲಕ್ಷಾಂತರ ವಿದ್ಯಾರ್ಥಿಗಳು, ಅವ್ರಿಗೆ ಕೊಡ್ಬೋದಾಗಿತ್ತು. ಅಂಗನವಾಡಿ ಅವ್ರಿಗೆ ಇವ್ರ ಯೋಗ್ಯತೆಗೆ 1000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಅವ್ರಿಗೆ ಕೊಡ್ಬೋದಾಯ್ತು ಜಾಸ್ತಿ. ಅಂಗನವಾಡಿಯವ್ರಿಗೆ ಕೊಡಕ್ಕೆ ಇಲ್ಲ ದುಡ್ಡು, ಆಶಾ ಕಾರ್ಯಕರ್ತರಿಗೆ ದುಡ್ಡಿಲ್ಲ, ಅಂಗನವಾಡಿಯಲ್ಲಿ ಅಡಿಗೆ ಮಾಡುವಂತ ತಾಯಂದಿರೇನಿದ್ದಾರೆ ಅವ್ರಿಗೆ ಕೊಡಕ್ ದುಡ್ಡಿಲ್ಲ. ಈ ಕಾಂಗ್ರೆಸ್ ಲೂಟಿಕೋರರಿಗೆ ದುಡ್ಡು 40,000 25,000 ಲೂಟಿ. ಇದರ ವಿರುದ್ಧವಾದಂತ ನಮ್ಮ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಮತ್ತೆ ಶಾಸಕರಿಗೆ ಅಗೌರವ ಮಾಡ್ತಾ ಇದ್ದಾರೆ. ನಾವು ಚುನಾಯಿತ ಪ್ರತಿನಿಧಿಗಳು, ಶಾಸಕರೆಲ್ಲರೂ ಎಲೆಕ್ಟ್ ಆಗಿದ್ದಾರೆ. ಎಲೆಕ್ಟ್ ಆಗಿರೋರ ಮೇಲೆ ಒಬ್ಬನ್ನ ನೇಮಕ ಮಾಡಿ ಅವನು ಪ್ರತಿ ರೇಷನ್ ಅಂಗಡಿಗೂ ರೇಟ್ ಫಿಕ್ಸ್ ಮಾಡ್ತಾರೆ. ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ರೇಟ್ಗಳನ್ನು ಫಿಕ್ಸ್ ಮಾಡ್ತಾರೆ. ಅಕ್ರಮ ಇಲ್ಲಿಂದನೇ ಶುರು ಆಗ್ತಾ ಇದೆ. ಇವೆಲ್ಲದರ ವಿರುದ್ಧ ಇವತ್ತು ಸಾರ್ವಜನಿಕರಿಗೆ ನಾನು ತಿಳಿಸುವಂಥದ್ದು, ಇದು ಟ್ಯಾಕ್ಸ್ ಪೇಯರ್ಸ್ ಹಣ, ನಿಮ್ಮ ಹಣ, ಇದು ಕಾಂಗ್ರೆಸ್ಸಿನ ಜೋಬ್ಗೆ ಹೋಗ್ತಾ ಇದೆ. ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀರಿ. ನಾಳೆನೂ ಕೂಡ ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚ್ಯೂ ಎದುರುಗಡೆ ಸಂವಿಧಾನವನ್ನ ಉಳಿಸಿ ಸರ್ಕಾರದ ಹಣವನ್ನ ರಕ್ಷಿಸಿ, ಸಂವಿಧಾನವನ್ನ ಉಳಿಸಿ ಸರ್ಕಾರದ ಹಣವನ್ನ ರಕ್ಷಣೆ ಮಾಡಿ ಅಂತೇಳಿ ಘೋಷಣೆಯನ್ನ ನಾವು ಕೂಗಿ ನಾಳೆ ವಿಧಾನಸಭೆ ಒಳಗಡೆ ಮತ್ತೆ ನಾವು ಧರಣಿಯನ್ನ ಪ್ರಾರಂಭ ಮಾಡ್ತೀವಿ. ಅವರು ಕಮಿಟಿ ನೇಮಕ ಮಾಡಕ್ಕೆ ಬಹಳ ಸಮಯ ತಗೊಂಡಿದ್ದಾರೆ. ಕೆಲವು ಕಡೆ 3 ತಿಂಗಳಲ್ಲಿ ಮಾಡಿದ್ದಾರೆ, ಕೆಲಗಡೆ 6 ತಿಂಗಳಲ್ಲೂ. ಅವ್ರ ಕಾಟ ಇವಾಗ ಶುರುವಾಗಿತ್ತು. ಯಾವಾಗ ಅವರು ರೇಷನ್ ಅಂಗಡಿಗಳವರೆಲ್ಲ ಕರೆದು ಸಭೆ ಮಾಡಿ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೋ ಅವಾಗ ನಮ್ಗೆಲ್ಲ ಅರ್ಥ ಆಯ್ತು ಇದು ಲೂಟಿ ಮಾಡಕ್ಕೆ ಮಾಡಿರೋಂತ ಸ್ಕೀಮ್ ಅಂತೇಳಿ. ಅದಕ್ಕೋಸ್ಕರ ನಾವೆಲ್ಲ ಈಗ ಇದನ್ನ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಇದು ಕಾಂಗ್ರೆಸ್ಸಿನ ಶಾಸಕರಿಗೂ ಇಷ್ಟ ಇಲ್ಲ. ಅಲ್ಲಿ ಯಾರು ಆಸ್ಪಿರೆಂಟ್ ಆಗಿದ್ರು ಕಾಂಗ್ರೆಸ್ಸಿನ ಯಾರು MLA ಇದ್ದಾರೆ, ಅವ್ರ ಟಿಕೆಟ್ ಸಿಕ್ತು. ಯಾರಿಗೆ MLA ಟಿಕೆಟ್ ಸಿಕ್ಕಿಲ್ಲ ಅವನಿಗೆ ಈ ಚೇರ್ಮನ್ ಕೊಟ್ಟಿದ್ದಾರೆ. ಅವರಲ್ಲೂ ಕೂಡ ಬಹಳ ಕೋಪ ರೋಷ ಎಲ್ಲ ಇದೆ ಇದ್ರ ಬಗ್ಗೆ. ಮತ್ತೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರಿಗೂ ಇದ್ರ ವಿರೋಧ ಇದೆ. ಯಾವ ರೀತಿ ಆಶ್ರಯ ಯೋಜನೆ ಇದೆ ಮನೆಗಳು ಕೊಡೋದು, ಯಾವ ರೀತಿ ಅಂಬೇಡ್ಕರ್ ಯೋಜನೆ ಇದೆ, ಯಾವ ರೀತಿ ಬಗರುಕುಂ ಸಾಗುವಳಿ ಯೋಜನೆ ಇದೆ, ಯಾವ ರೀತಿ ಆಸ್ಪತ್ರೆ ಸಮಿತಿ ಇದೆ, ಅದಕ್ಕೆಲ್ಲದಕ್ಕೂ ಕೂಡ MLA ಅಧ್ಯಕ್ಷರು ಇರ್ತಾರೆ. ಮೆಂಬರ್ಸ್ ಎಲ್ಲ ಕಾಂಗ್ರೆಸ್ ಅವರು ಇರ್ತಾರೆ. ಅದೇ ರೀತಿ ಇದನ್ನು ಮಾಡಿ. ಇದೊಂದೇನು ಸ್ಪೆಷಲ್ ಆಗಿ ಮಾಡಿದ್ದೀರಾ? ಇದು ಸಂವಿಧಾನದ ವಿರೋಧಿ, ಪ್ರಜಾಪ್ರಭುತ್ವದ ದಮನ. ನಮ್ಗೇನು ಅದನ್ನ ಅವ್ರನ್ನ ಉಪಾಧ್ಯಕ್ಷರನ್ನು ಮಾಡಿಬೇಕಾದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ MLAಗಳ ಅಧಿಕಾರವನ್ನ, ಸಂವಿಧಾನದತ್ತಕವಾಗಿ ಇದ್ದಂತ MLA ಅಧಿಕಾರವನ್ನ ಮೊಟಕು ಮಾಡುವಂಥದ್ದು ನಾಳೆ ನಿಮಗೂ ಇದು ಸಮಸ್ಯೆ ಆಗ್ತದೆ. ಆ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ ಅವರು ಕೊಡ್ತಾ ಇದ್ದಾರೆ. ಈ ಹೋರಾಟವನ್ನ ಮುಂದುವರಿಸ್ತೀರಿ. ಸಂವಿಧಾನ ಉಳಿಸಿ ರಾಜ್ಯದ ತೆರಿಗೆದಾರರ ಹಣವನ್ನ ರಕ್ಷಿಸಿ.